ಮೊದಲಿಗೆ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಡಿಫರೆನ್ಷಿಯೇಷನ್ ಅಂದ್ರೆ ಏನು? ನೀವು ಫಸ್ಟ್ PUC ಕಲಿತಿರ್ತೀರಿ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ಲಿಮಿಟ್ಸ್ ನೆಕ್ಸ್ಟ್ ಸ್ಟೆಪ್ ಡಿಫರೆನ್ಷಿಯೇಷನ್. ಒಂದು ಫಂಕ್ಷನ್ ಇರ್ತದಲ್ಲ, ಸೊ ಆ ಫಂಕ್ಷನ್ f of x ಅನ್ಕೋತೀವಿ. ಡಿಫರೆನ್ಷಿಯೇಷನ್ ಅಂದ್ರೆ f dash of x. ನಿಮಗೆ ನ್ಯಾಚುರಲ್ ಟರ್ಮ್ಸ್ ದಾಗ ಹೇಳ್ಬೇಕಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಅದು ಕಂಪ್ಲೀಟ್ ಆಗಿ 0 ಆಗೋವರೆಗೂ ಎಲ್ಲಿ ಮಟ್ಟ ಅದನ್ನ ಇದನ್ನ ಡಿಫರೆನ್ಷಿಯೇಟ್ ಮಾಡಬಹುದು ಅಂದ್ರೆ ಅದರ ಸ್ಮಾಲೆಸ್ಟ್ ಪಾರ್ಟ್ ಎಲ್ಲಿವರೆಗೂ ತರಬಹುದು. ಹೌದಾ? ಸೊ ಕೆಮಿಸ್ಟ್ರಿ ಒಳಗೆ ಒಂದು ಮೋಲ್ ಇರ್ತದ, ಅದರ ಸ್ಮಾಲೆಸ್ಟ್ ಪಾರ್ಟ್ ಆಟಮ್ ಅಂತ ತರ್ತಿದ್ರು ಮೊದಲ. ಈಗ ಇತ್ತೀಚಿನ ಪ್ರಕಾರ ಆಟಮ್ ಅಂತ ತೆಗೆದು ಆಟಮ್ ಅನ್ನು ಇನ್ನೂ ಸಬ್ ಡಿವೈಡ್ ಮಾಡಬಹುದು, ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಅದಾವ ಅಂತ ಹೇಳ್ತಾರೆ. ಸೊ ಆ ಟೈಪ್ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಎಲಿಮೆಂಟ್ ಅಂದ್ರೆ ಆಟಮ್ ಅಂತ ತಗೋತೀವಿ. ಹಂಗೆ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಫಂಕ್ಷನ್ ಇದೆ ಡಿಫರೆನ್ಷಿಯೇಷನ್ ಅದ. ಸೊ ಬಟ್ ಇದು ನಾರ್ಮಲ್ ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಅದನ್ನ ಎಲ್ಲಿ ಮಟ್ಟ ಕಟ್ ಮಾಡಬಹುದು ಅಂದ್ರೆ 0 ಮಟ್ಟ ಮಾಡಬಹುದು. ಬಟ್ ಚೇಂಜಿಂಗ್ ಇತ್ತಂದ್ರೆ ಈಗ ರೈನ್ ಸ್ಪೀಡ್ ಅಪ್ಪ ಪ್ರತಿ ಸಲ ಬದಲಾಗ್ತಿರ್ತದೆ. ನದಿ ಹರಿಯೋ ಸ್ಪೀಡ್ ಅಥವಾ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು ಹರಿಯೋ ಸ್ಪೀಡ್ ಎವ್ರಿ ಟೈಮ್ ಇಟ್ ಇಸ್ ಚೇಂಜಿಂಗ್. ಸೊ ಅಂತ ಸಂದರ್ಭದಲ್ಲಿ ಡಿಫರೆನ್ಷಿಯೇಷನ್ ಭಾಳ ಯೂಸ್ ಆಗ್ತದೆ. ಸೊ ನಾವು ಡಿಫರೆನ್ಷಿಯೇಷನ್ ಎದಕ್ಕೆ ಕಲಿಬೇಕು ಅಂದ್ರೆ ಬಹಳಷ್ಟು ಅಪ್ಲಿಕೇಶನ್ ಒಂದಿದೆ ಡಿಫರೆಂಟ್ ಫೀಲ್ಡ್ದಾಗ. ಆಸ್ಟ್ರೋನಮಿ ಒಳಗಿರ್ಬೋದು, ಅಥವಾ ಸ್ಪೀಡ್ ಕಂಡುಹಿಡಿಯೋಗಿರ್ಬೋದು, ಅಥವಾ ಮ್ಯಾಥಮೆಟಿಕಲ್ ಫೀಲ್ಡ್ ಒಳಗಿರ್ಬೋದು, ಯಾವುದೇ ಕರ್ವಿಂಗ್ ಟ್ಯಾಂಜೆಂಟ್ ಕಂಡುಹಿಡಿದಿರ್ಬೋದು, ನಾರ್ಮಲ್ ಕಂಡುಹಿಡಿದಿರ್ಬೋದು. ಸಾರಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂಡ್ ಸ್ಲೋಪ್ ಆಫ್ ದ ನಾರ್ಮಲ್ ಕಂಡುಹಿಡಿಯೋದ್ನಾಗ ಡಿಫರೆನ್ಷಿಯೇಷನ್ ಭಾಳ ಹೆಲ್ಪ್ ಆಗ್ತದೆ. ಸೊ ಡಿಫರೆಂಟ್ ಟೈಪ್ ಆಫ್ ಡಿಫರೆನ್ಷಿಯೇಷನ್ ಬರ್ತಾವೆ. ಬೇಸಿಕ್ ಡಿಫರೆನ್ಷಿಯೇಷನ್ ನೀವು ಕ್ಲಾಸ್ 11th ಅಲ್ಲಿ ಕಲ್ತಿರ್ತೀರಿ. ಸೊ ಅದನ್ನ ಸ್ವಲ್ಪ ಹೇಳ್ತೀನಿ. ಅಲ್ಲಿ ನಾವು ಫಸ್ಟ್ ಮೆಥಡ್ ಕಲ್ತಿದ್ದೀವಿ, f dash of x ಅಂತ ತಗೋತಿದ್ದೀವಿ. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ನಾವು ಕಲ್ತಿದ್ದೀವಿ. ಸೊ ಅದರ ಫಾರ್ಮುಲಾಗಳನ್ನ ನೀವು ಇಲ್ಲಿ ನೆನಪಿಡಬೇಕು. ಅದಕ್ಕೆ ನಾವು d by dx ಅಂತೀವಿ. ನೋಡಿ, d by dx ಆಫ್ ಅ ಕಾನ್ಸ್ಟೆಂಟ್ k ಅಥವಾ c ಯಾವುದೇ ಇರಲಿ ಅದು 0. ಕಾನ್ಸ್ಟೆಂಟ್ ಅಂದ್ರೆ ಏನು ಲಕ್ಷ ಕೊಡ್ರಿ. ಕಾನ್ಸ್ಟೆಂಟ್ ಅಂದ್ರೆ ನೋಡ್ರಿ, a ದಿಂದ t ಮಟ ಇರ್ತಕ್ಕಂಥ s ಮಟ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ a b c d ಅಪ್ ಟು s ಮಟ ನಾವು ಏನು ತಗೋತೀವಿ ಕಾನ್ಸ್ಟೆಂಟ್ ಅನ್ಕೋತೀವಿ. ಇದು ಲಕ್ಷ ಇರಬೇಕು, ಬಹಳ ಜನ ಗೊತ್ತಿರೋದಿಲ್ಲ. ವೇರಿಯೇಬಲ್ಸ್ ಯಾವ್ಯಾವ ಆಗ್ತಾವು? s ದಿಂದ ಬರ್ತಕ್ಕಂಥವು t u v w x y z. ಸದ್ಯಕ್ಕೆ ನಾವು ಇವುಗಳನ್ನ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಮ್ ಟೈಮ್ಸ್ ದೇರ್ ಆರ್ ಫಿಸಿಕಲ್ ಥಿಂಗ್ಸ್, ಫಿಸಿಕ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಬಂದಿದ್ರೆ, ಸೊ ಫಿಸಿಕ್ಸ್ ಒಳಗೆ ಯಾವ ಚೇಂಜ್ ಆಗ್ತದ, ಯಾವ ವೇರಿ ಆಗ್ತದ, ನೀವು ಆ ಸಿಚುವೇಶನ್ ತಕ್ಕಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ರೈಟ್. ಸೊ ಇಷ್ಟು ಇದನ್ನ ನೆನಪಿಟ್ಕೋಬೇಕು. ವೇರಿಯೇಬಲ್ಸ್ ಇವು, ಕಾನ್ಸ್ಟೆಂಟ್ಸ್ ಇವು. ಮುಂದೆ ಇವು ಆಲ್ಫಾ, ಬೀಟಾ, ಗಾಮಾ ಇವುಗಳಿಗೂ ಕೂಡ ನಾವು ಏನಂತೀವಿ ಕಾನ್ಸ್ಟೆಂಟ್ ಅಂತೀವಿ. ಸೊ ಎಲ್ಲಾ ಕಾನ್ಸ್ಟೆಂಟ್ ಜೊತೆ ಕಾನ್ಸ್ಟೆಂಟ್ ಇದ್ರೆ ಈ sin 30 ಇಸ್ ಅ ನಂಬರ್, ಇಟ್ ಇಸ್ ಅ ಕಾನ್ಸ್ಟೆಂಟ್. ಸೊ ಪ್ರತಿ ನಂಬರ್ ಕೂಡ ಕಾನ್ಸ್ಟೆಂಟ್ ಆಗಿರ್ತದೆ. a ದಿಂದ s ಇರ್ತಕ್ಕಂಥ ಲೆಟರ್ಸ್, ಎವ್ರಿ ನಂಬರ್ ಇಸ್ ಅ ಕಾನ್ಸ್ಟೆಂಟ್ ಅಂಡ್ ಎವ್ರಿ ಫಿಸಿಕ್ಸ್ ಕಾನ್ಸ್ಟೆಂಟ್ ಇಸ್ ಆಲ್ಸೋ ಅ ಕಾನ್ಸ್ಟೆಂಟ್. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಆಲ್ಫಾ, ಬೀಟಾ, ಗಾಮಾ, a to b, a to b to s ಇವು ವೇರಿಯೇಬಲ್ಸ್. ಹೆಚ್ಚಾಗಿ ನಾವು x y z ಬಹಳ ಬಳಸ್ತೀವಿ. ಸಮ್ ಟೈಮ್ಸ್ t u v ನು ಬಳಸ್ತೀವಿ. ಸೊ ಇಷ್ಟು ನೀವು ಲಕ್ಷ ಕೊಡಬೇಕು. ನೆಕ್ಸ್ಟ್ ನೋಡ್ರಿ, ಮುಂದೆ ಏನ್ ಮಾಡ್ತೀನಿ ನಾನು, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ 0 ಆಗ್ತಿದ್ದು ಫಸ್ಟ್ ತಗೊಂಡಿ. ಇಲ್ಲಿ ಸೆಕೆಂಡ್ ಒಂದು ತಗೋತೀನಿ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಆಗ್ತದೆ. ನೆಕ್ಸ್ಟ್ x raised to n ಫಾರ್ಮುಲಾ ಅದ, ದಟ್ ಫಾರ್ಮುಲಾ ಇಸ್ n into x raised to n minus 1. ಇದು ಬಹಳ ಸಲ ಯೂಸ್ ಆಗ್ತಕ್ಕಂತ ಫಾರ್ಮುಲಾ ನೆನಪಿಡಬೇಕು. ಡೆರಿವೇಟಿವ್ ಆಫ್ x raised to n ಅಂದ್ರೆ n into x raised to n minus 1. x raised to n ಅಂದ್ರೆ x raised to 4 ಇದೆ. x raised to 4 ಬರೋದ್ರಿ ಅಂದ್ರೆ ಇಲ್ಲಿ ಫಸ್ಟ್ 4 ಬರಬೇಕು, x ಬರೋದು ಇದ್ರ ಒಂದು ಕಡಿಮೆ ಮಾಡಬೇಕು. 4 ಬರೀರಿ, x ಬರೋದು ಒಂದು ಕಡಿಮೆ ಮಾಡ್ರಿ. ಹಂಗ n into x raised to n minus 1, 4 into x raised to 3. ಅದ ನೀವು x raised to 7 ಬರೋದ್ರಿ ಅಂದ್ರೆ 7 into x raised to 1 ಕಡಿಮೆ ಮಾಡ್ರಿ, 6. So that is derivative of x raised to n. Third one ಬರ್ತಕ್ಕಂಥದ್ದು derivative of a raised to x. ನೋಡ್ರಿ, ಇದು ವೇರಿಯೇಬಲ್ ಟು ದ ಪವರ್ ಕಾನ್ಸ್ಟೆಂಟ್ ಇದೆ. ಇದು ಕಾನ್ಸ್ಟೆಂಟ್ ಟು ದ ಪವರ್ ವೇರಿಯೇಬಲ್. So a raised to x log a to the base e. ಇವು ನೀವು ಫಸ್ಟ್ ಇಯರ್ ಕಲ್ತಿರ್ತೀರಿ. ಸೊ ಡೆರಿವೇಟಿವ್ ಆಫ್ a raised to x ಆದ್ಮೇಲೆ e raised to x. e raised to x is the one thing. ನೀವು ಡಿಫರೆನ್ಷಿಯೇಷನ್ ಮಾಡಿದ್ರೆ, ಇಂಟಿಗ್ರೇಷನ್ ಮಾಡಿದ್ರೆ ಏನಾದರೂ ಮಾಡಿದ್ರೆ ಫರಕ್ ಕೊಡೋದಿಲ್ಲ. So derivative of e raised to x is e raised to x only. So constant ಆತು, then x raised to n, a raised to x ಆತು, e raised to x ಆತು. Next derivative of log x. So derivative of log x ಎಷ್ಟಾಗ್ತದೆ? 1 by x. ನೆನಪಿಡಬೇಕು ನೀವೆಲ್ಲ. derivative of 1 by x ಅನ್ನ ಡೆರಿವೇಟಿವ್ ಮಾಡಿದ್ರೆ ಇದನ್ನ ನೆನಪಿಡ್ರಿ, -1 by x square. ಓಕೆ, ಇಲ್ಲಿ ತಗೋತೀನಿ ನೋಡ್ರಿ. 7th one, derivative of root x. root x ಅನ್ನು ಕೂಡ ಬಹಳ ಸಲ ರಿಪೀಟ್ ಆಗ್ತಿರ್ತದೆ. 1 by 2 root x. derivative of root x is 1 by 2 root x. so ಇಷ್ಟು ಮೇನ್ ಥಿಂಗ್ಸ್. ಹೌದಾ? ಮುಂದೆ derivative of x ಅಂದ್ರೆ ನಿಮಗೆ ಗೊತ್ತದ 1. derivative of x is 1. dx by dx ಅಂದಾಗಿದೆ 1 ಆಗ್ತದ. ನೆನಪಿಡ್ರಿ, derivative of x with respect to x is 1, derivative of t with respect to t is 1. ಈ ಟೈಪ್ ಆಗ್ತದೆ. ಇದನ್ನ ಹೆಂಗ್ ಓದಬೇಕು ನೋಡ್ರಿ, derivative of x raised to n with respect to x ನ dx ಅಂದ್ರೆ with respect to x ಅಂತ. ಹೌದಾ? ಮುಂದೆ ಇನ್ನೊಂದು ಹೇಳ್ಬೇಕು ನಿಮಗೆ,
ಡಿ ಬೈ ಡಿ ಎಕ್ಸ್ ಅಂದ್ರೂ ಒಂದ ಡಿಫರೆನ್ಸಿಯೇಷನ್ ದಾಗ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೂ ಒಂದ. ನೆಕ್ಸ್ಟ್ y1 ಅಂದ್ರೂ ಒಂದ, y ಡ್ಯಾಶ್ ಅಂದ್ರೂ ಒಂದ. These all are the same things. dy by dx, f dash of x, y1, y dash. ಇದರ ಅರ್ಥ ಎಲ್ಲಾನು ಕೂಡ ಡಿಫರೆನ್ಶಿಯೇಟ್ ಮಾಡ್ರಿ ಅಂತ. ಸೊ ಕ್ವೆಶ್ಚನ್ಸ್ ದಾಗ ಒಂದಿಷ್ಟು ಚೇಂಜ್ ಕೊಟ್ಟಿರ್ತಾರೆ. f of x ಕೊಟ್ಟು f dash of x ಕಂಡುಹಿಡಿಯುತ್ತಾರೆ, y ಕೊಟ್ಟು dy by dx ಅಂತಾರೆ, y ಕೊಟ್ಟು y1 ಫೈಂಡ್ ಔಟ್ ಮಾಡಿರ್ತಾರೆ, y dash ಫೈಂಡ್ ಔಟ್ ಮಾಡಿರ್ತಾರೆ. ಇದರ ಎಲ್ಲಾರ ಅರ್ಥನ ನೀವು ಡಿಫರೆನ್ಶಿಯೇಟ್ ಮಾಡಬೇಕು ಅಂದಾಗ ನೀವು ಫಸ್ಟ್ ಎಲ್ಲ ಆಲ್ರೆಡಿ ಮಾಡಿರ್ತೀರಿ, ಮಾಡಿದ್ರೆ ಈ ಸಮ ನಾವು ಇನ್ನು. ಸೊ ಇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ತಗೊಳ್ಳೋಣ. dy by dx of sin x ಆಗ್ತದೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ sin x? cos x. ನೆಕ್ಸ್ಟ್ ಡೆರಿವೇಟಿವ್ ಆಫ್ cos x minus sin x. ಓಕೆ, ಲಕ್ಷ ಕೊಡಬೇಕು ಇವನ್ನ. ನೆಕ್ಸ್ಟ್ ಡೆರಿವೇಟಿವ್ ಆಫ್ tan x. tan x ಅಂದ್ರೆ tangent x, ಅದರದ್ದು secant square x ಅಥವಾ sec square x. ಸೊ ಡೆರಿವೇಟಿವ್ ಆಫ್ tan x ಆತು. ಡೆರಿವೇಟಿವ್ ಆಫ್ cot x. cot x ಏನು minus cos x square x. ನೋಡ್ರಿ ಎಲ್ಲಿ c ಬರ್ತದ, cos ಬಂದಾಗ ಮೈನಸ್ ಬರಬೇಕು, cot ಬಂದಾಗ ಮೈನಸ್ ಬರಬೇಕು, cos ಅಲ್ಲಿ c ಸ್ಟಾರ್ಟ್ ಆಗ್ತದ ಅಲ್ಲಿ ಮೈನಸ್ ಬರಬೇಕು. ಹಾಗೆ ನೆನಪಿಡ್ರಿ. ಡೆರಿವೇಟಿವ್ ಆಫ್ cosec x. cosec x ಏನು ಬರ್ತದ minus cosec into cot x. cosec x into cot x. ಇನ್ ಲಾಸ್ಟ್ ಡೆರಿವೇಟಿವ್ ಆಫ್ sec x. sec x ಏನಾಗ್ತದ sec x into tan x. ಸೊ ಇವಷ್ಟು ಫಾರ್ಮುಲಾಸ್ ಇದೆ. ಜಸ್ಟ್ 13 14 ಫಾರ್ಮುಲಾ. ಓಕೆ, ಈ 14 ಬೇಸಿಕ್ ಫಾರ್ಮುಲಾಗಳನ್ನು ನೀವು ನೆನಪಿಡಬೇಕು. ಯಾವುದೇ ಡೆರಿವೇಟಿವ್ ಕನಸ್ನಾಗ ಬಂದು ಕೇಳಿದ್ರು ಹೇಳಬೇಕು. ಸಾರಿ, ಕನಸ್ನಾಗಲ್ಲ, ಮಲ್ಕೊಂಡಂತ ಟೈಮ್ದಾಗ ಬಂದು ಕೇಳಿದ್ರು ನಿಧಿಗನ ಇದ್ರು ಹೇಳಬೇಕು. ಯಾವುದೇ ಡಿಫರೆನ್ಷಿಯೇಷನ್ ಫಾರ್ಮುಲಾ ಕೇಳಿದ್ರು ಹೇಳಬೇಕು. ಓಕೆ, ರೈಟ್. ಸೊ ಇದಿಷ್ಟು ಏನದಾವು ಇವು ಡಿಫರೆನ್ಷಿಯೇಷನ್. ಸೊ ಡಿಫರೆನ್ಷಿಯೇಷನ್ ಮಾಡೋದು ನಿಮಗೆ ಗೊತ್ತದ. ಸೊ ಡೈರೆಕ್ಟ್ ನಾವು ಎಕ್ಸರ್ಸೈಸ್ ಹೋಗ್ಬಿಡೋಣ. ಸೊ ಎಕ್ಸರ್ಸೈಸ್ ಗಳು ಪ್ರತಿ ಲೆಕ್ಕ ತಿಳಿಸೋಗುತ್ತೆ, ಅದ್ರ ಮೆಥಡ್ ಅನ್ನು ಹೇಳ್ಕೊತ ಹೋಗ್ತೀನಿ. ಸೊ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡ್ರಿ, ವಿಡಿಯೋನ ಕೊನೆ ತನಕ ನೋಡ್ರಿ. ಯಾರಾದರೂ ನೋಡ್ಲಿಕ್ಕೆ ಅಂದ್ರೆ ಲೈಕ್ ಮಾಡ್ರಿ, ಅದರಿಂದ ನಮಗೊಂದು ಮೋಟಿವೇಶನ್. ಸೊ ದಿಸ್ ಈಸ್ ವಿತ್ ಚೈನ್ ರೂಲ್. ದ ಕಾನ್ಸೆಪ್ಟ್ ಈಸ್ ಆಫ್ ಚೈನ್ ರೂಲ್. ಚೈನ್ ರೂಲ್ ಅಂದ್ರೆ ಮೊದಲು ಏನೇನು ಹೇಳ್ತಾರೆ ನೋಡ್ರಿ. ಒಂದು ಫಂಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ, ಆ ಫಂಕ್ಷನ್ ಕಾಂಪೋಸಿಟ್ ಫಂಕ್ಷನ್ ಇರ್ತದೆ. ಫಂಕ್ಷನ್ ಒಳಗೆ ಫಂಕ್ಷನ್ ಇರ್ತದೆ. ರಿಲೇಷನ್ ಫಂಕ್ಷನ್ ಅನ್ನು ನೀವು ಕಲ್ತಿದ್ರಿ, GOF ಕಲ್ತಿದ್ರಿ, FOG ಕಲ್ತಿದ್ರಿ, f of g of x ಫಂಕ್ಷನ್ ಅದು ಫಂಕ್ಷನ್. ಸೊ ಆ ಟೈಪ್ ಇಲ್ಲಿ ಕೊಟ್ಟಿರ್ತಾರೆ. ಈ sin of x square plus 5 ಅಂತ ಇರ್ತದೆ. ಈ sin of x square plus 5, x square plus 5 ಅನ್ನೋದು ಅಲ್ಜಿಬ್ರಾಯಿಕ್ ಫಂಕ್ಷನ್, sin ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಎರಡು ಫಂಕ್ಷನ್ ಮಿಕ್ಸ್ ಆಗಿರ್ತಾವೆ. ಸೊ ಹಿಂಗ್ ಡಿಫರೆನ್ಷಿಯೇಷನ್ ಮಾಡೋ ಹೊತ್ತಿನಾಗ ನೀವು ಏನು ಮಾಡ್ಬೇಕಂದ್ರೆ, ಒಂದು ಮೆಥಡ್ ಹೇಳ್ಕೊಂಡು ಪುಸ್ತಕದಾಗ ಮೆಥಡ್ ಹೋಗ್ಬೇಡ್ರಿ, ಈಸಿ ಮೆಥಡ್ ಅದ. ಸೊ ಯಾವ್ದು ಇಲ್ಲಿ ಫಂಕ್ಷನ್ ಮುಂದಿರ್ತದಲ್ಲ ಅದನ್ನ x ಅನ್ಕೋಬೇಕು. ಅದನ್ನ x ಅನ್ಕೊಂಡು ನಾರ್ಮಲ್ ಆಗಿ ಡಿಫರೆನ್ಷಿಯೇಷನ್ ಮಾಡಬೇಕು. ಯಾವ್ದನ್ನ x ಅನ್ಕೊಂಡಿರ್ತೀರಿ ಅದನ್ನ ವಾಪಸ್ ಡಿಫರೆನ್ಷಿಯೇಷನ್ ಮಾಡಬೇಕು. ಭಾಳ ಈಸಿ. ಇಲ್ಲಿ ಏನು ಕೊಟ್ಟಾರ ನೋಡಿ, sin of x square plus 5. ಸೊ sin of x square plus 5 ಅಂದ್ರೆ ನಮಗಿರೋ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ 14 ನೆನಪಿರಬೇಕು ನಿಮಗೆ. ಅದ್ರ sin x ಗೆ ಫಾರ್ಮುಲಾ ಅದ. ಸೊ ಇದು ಮುಂದಿರೋದು ಅಷ್ಟೂ x ಅನ್ಕೋಬೇಕು. ಇದನ್ನಷ್ಟೂ x ಅನ್ಕೋರಿ. ಇದನ್ನಷ್ಟೂ x ಅನ್ಕೊಂಡ್ರೆ ಏನಾಗ್ತಿದ್ದು, sin x ಡಿಫರೆನ್ಷಿಯೇಷನ್ cos x ಆಗ್ತದೆ. ಬಟ್ x ಜಾಗದಾಗ cos of x square plus 5 ಆಗ್ತದೆ. ಅಂದ್ರೆ x ಜಾಗದಾಗ x square plus 5. ಬಟ್ ಯಾವುದನ್ನು x ಅನ್ಕೊಂಡಿರ್ತಿರಲ್ಲ, ಸೊ ಅದನ್ನು ಒಂದು ಸಲ ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ, ಇದು f of x ಕೊಟ್ಟಾರ, y is equal to sin of x square plus 5. ಸೊ ಇದು ಡಿಫರೆನ್ಷಿಯೇಷನ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x on both sides. ಇದು ಡಿಫರೆನ್ಷಿಯೇಷನ್ ಏನಾಗ್ತದೆ ನೋಡ್ರಿ, ಏನಾಗ್ತದೆ ಅಂದ್ರೆ dy by dx is equal to sin of x square plus 5. ಇದನ್ನಷ್ಟು x ಅನ್ಕೊಂಡ್ರೆ cos of x ಆತಿದು, sin x ಇದು cos x ಆತ. ಬಟ್ ಯಾವುದನ್ನ x ಅನ್ಕೊಂಡನು ಇದನ್ನಷ್ಟೇ x ಅನ್ಕೊಂಡನು, ಅದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ x square plus 5. ಸೊ cos of x square plus 5 ಹಾಗೆ ಇಡಿ, ಡೆರಿವೇಟಿವ್ ಆಫ್ x square plus 5 ಮಾಡ್ರಿ. x square ದ ಡಿಫರೆನ್ಷಿಯೇಷನ್ ಏನು 2x, 5 is a constant 0. ಸೊ ನಾನು ಆಗಲೇ ಫಾರ್ಮುಲಾ ಹೇಳೋದನ್ನ ಹೇಳಿಲ್ಲ. ಸೊ ಡೆರಿವೇಟಿವ್ ಆಫ್ u plus or minus v ಇತ್ತಂದ್ರೆ ಸಪರೇಟ್ ಆಗಿ ಮಾಡಬಹುದು. ಅದನ್ನ u1 ಒಂದ್ಸಲ ಡಿಫರೆನ್ಷಿಯೇಷನ್, uv ಒಂದ್ಸಲ ಸಪರೇಟ್ ಆಗಿ ಡಿಫರೆನ್ಷಿಯೇಷನ್ ಮಾಡಬಹುದು. ಮುಂದೊಂದು ಪ್ರಾಡಕ್ಟ್ ರೂಲ್ ಬರ್ತದೆ, ಡೆರಿವೇಟಿವ್ ಆಫ್ u into v. ಪ್ರಾಡಕ್ಟ್ ರೂಲ್ ಬಂತಂದ್ರೆ ಏನು ಮಾಡ್ತೀರಿ ನಾವು, ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಅದರ್ ಟೈಪ್ ಕ್ವೋಷನ್ ರೂಲ್ ಬರ್ತದೆ, ಅದನ್ನು ನೆನಪಿಟ್ಟುಕೊಳ್ಳಿ. ಓಕೆ, ಅದನ್ನ ಆಮೇಲೆ ಕೇಳ್ಕೊಳ್ಳೋದು. v into du by dx minus u into du by dx divided by v square. ಆ ಫಾರ್ಮುಲಾ ನೆನಪಿಡಬೇಕು, u by v. ಎಸ್, ಸೊ ಇಷ್ಟಾದ್ರೆ ಏನು, ಸೊ 2x ಅನ್ನು ಸ್ಟಾರ್ಟಿಂಗ್ ಬರೆದ್ಬಿಟ್ರಿ, 2x into cos of x square plus 5, ಅಥವಾ ಅದನ್ನ ಅಲ್ಲೇ ಇಟ್ಟು ನಡೀತದೆ. ಐ ಹೋಪ್ ದಿಸ್ ಒನ್ ಇಸ್ ಅಂಡರ್ಸ್ಟುಡ್. ಏನಿಲ್ಲ, ಏನು ಕೊಟ್ಟಿರ್ತಾರಲ್ಲ, ಸೊ ಕೊಟ್ಟಿರೋದ್ರೊಳಗ ಒಂದನ್ನು ಯಾವ್ದಾರ x ಅನ್ಕೋಬೇಕು. ಅಂದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಸಿಗ್ತೈತಿ. ಆ x ಅನ್ಕೊಂಡದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡಿ, ಇದು y is equal to cos of sin x ಅನ್ಕೋರಿ. cos of sin x ಅಂತ ಕೊಟ್ಟಾರ ಆಲ್ರೆಡಿ, ಬಟ್ cos of sin x ಗೆ ಫಾರ್ಮುಲಾ ಇಲ್ಲ. ಬಟ್ ಇದನ್ನಷ್ಟು x ಅನ್ಕೊಂಡಿದ್ರೆ cos x ಆಗ್ತದೆ. cos x ಗೆ ಫಾರ್ಮುಲಾ ಅದ, ಹೌದಾ? ಬಟ್ ಯಾವುದನ್ನು x ಅನ್ಕೋತೀವಿ ಅದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು.
ತಿಳಿತಾ ಅಂದ್ರೆ ಅಗೇನ್ ಡೆರಿವೇಟಿವ್ ಆಫ್ sin x ಮಾಡಬೇಕು ಅಂದ್ರೆ ಚೈನ್ ರೂಲ್ ಒಂದಾದ್ಮೇಲೆ ಡಿಫರೆನ್ಷಿಯೇಷನ್ ಆಗ್ತಾ ಹೋಗ್ಬೇಕು ಸೊ ಫಸ್ಟ್ ಗೆ ಏನ್ ಮಾಡ್ತಾನೆ ನಾನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತಾನೆ ಏನು ಆನ್ ಬೋತ್ ಸೈಡ್ ಇರ್ತದ ಅದನ್ನ ಬರೀರಿ ಸೊ dy by dx ಏನಾಗ್ತದೆ ನೋಡಿ cos of x ಫಾರ್ಮುಲಾ ಏನು ಮೈನಸ್ sin of x x ಜಾಗದಾಗ ಏನೈತಿ sin x ಬಟ್ x ಜಾಗದಾಗ ಏನೈತಿ ಅದನ್ನ ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು ಡೆರಿವೇಟಿವ್ ಆಫ್ sin x ಸೊ ಮೈನಸ್ sin of sin x into derivative of sin x ಏನಾಗ್ತದೆ cos x minus sin of sin x into derivative of cos sin x is cos x ಇಷ್ಟ ಇಟ್ಬಿಡ್ರಿ ಸಾಕು this is how you have to solve ಬಹಳ ಈಸಿ ಮೆಥಡ್ ಅದ ಕಂಪೋಸಿಟ್ ಫಂಕ್ಷನ್ ಒಂದು ಫಂಕ್ಷನ್ ಅನ್ನು x ಅನ್ಕೋಬೇಕು ನೋಡ್ರಿ ನಮಗೆ ಫಾರ್ಮುಲಾ sin x square plus 5 ಇಲ್ಲ ಸೊ x square plus 5 ನ x ಅನ್ಕೊಂಡ್ರೆ sin x ಫಾರ್ಮುಲಾ ಅದ cos of sin x ಫಾರ್ಮುಲಾ ಇಲ್ಲ ಬಟ್ cos x ಇದೆ ಸೊ ಇದನ್ನ ಅಷ್ಟು x ಅನ್ಕೊಂಡ್ಬಿಡ್ತು ಬಟ್ x ಅನ್ಕೊಂಡಿದ್ದು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲ್ ಒಳಗೆ ಇಲ್ಲಿ ಸೇಮ್ ಥಿಂಗ್ ಇದನ್ನ y is equal to sin of x plus b ಅನ್ಕೊಂಡು ತಿಳ್ಕೊಳ್ಳಿ ಸೊ ಡಿಫರೆನ್ಷಿಯೇಟ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು x ಸೊ ಅವಾಗ ಏನಾಗ್ತೈತಿ ಇದ್ರ dy by dx ಆತು sin of ಇದನ್ನಷ್ಟು ಏನು ಅನ್ಕೋಬೇಕು ನಾನೀಗ x ಅನ್ಕೋಬೇಕು ax plus b ಅವಾಗ sin x ಆತು sin x ಫಾರ್ಮುಲಾ ಏನದ cos x ಡಿಫರೆನ್ಷಿಯೇಷನ್ ಆಫ್ sin x is cos x ಅಂದ್ರೆ x ಜಾಗದಾಗ ax plus b ಅದ ಮತ್ತೆ ವಾಪಸ್ ಯಾವುದನ್ನ x ಅನ್ಕೊಂಡಿರ್ತಾನೋ ಅದನ್ನ ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು ಯಾವುದನ್ನ x ಅನ್ಕೊಂಡು ನನಗೆ ax plus b ಅನ್ನು x ಅನ್ಕೊಂಡು ಅದನ್ನ ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು ಇಷ್ಟ cos of ax plus b ಹಂಗೆ ಇರಲಿ ನೋಡಿ ಡೆರಿವೇಟಿವ್ ಆಫ್ ax plus b differentiation of ax plus b ನೋಡಿ a is a constant x is a variable constant with variable ಇದ್ದರೆ ಬರೀ constant ಬಂದ್ಬಿಡ್ತದೆ ನೋಡಿ 3x ಅಂದ್ರೆ 3 4x is 4 5x is 5 ಹಿಂಗ ಒಂದು ಕಾನ್ಸ್ಟಂಟ್ ಮುಂದೆ ವೇರಿಯೇಬಲ್ ಇತ್ತಂದ್ರೆ ವೇರಿಯೇಬಲ್ ಡಿಫರೆನ್ಷಿಯೇಷನ್ 1 ಆಗ್ತದೆ ಕಾನ್ಸ್ಟಂಟ್ ನಾರ್ಮಲ್ ಆಗಿ ಉಳಿತದೆ ಅದನ್ನ ಡಿಫರೆನ್ಷಿಯೇಟ್ ಟಚ್ ಮಾಡಬಾರದು ಕಾನ್ಸ್ಟಂಟ್ ಅನ್ನು ಟಚ್ ಮಾಡಾಗಿಲ್ಲ ವೇರಿಯೇಬಲ್ ಅಷ್ಟೇ ಡಿಫರೆನ್ಷಿಯೇಟ್ ಮಾಡ್ತೀವಿ ನಾವು ಸೊ ಅವಾಗ ವೇರಿಯೇಬಲ್ x is 1 ಸೊ ಕಾನ್ಸ್ಟಂಟ್ ಟಚ್ ಮಾಡಾಗಿಲ್ಲ a into 1 a ಉಳಿದು ಬಿಡ್ತದೆ ಸೊ ಇದು a ಬಟ್ ಪ್ಲಸ್ b ಇದು 0 ನೋಡ್ರಿ b is a constant here constant ಅಷ್ಟೇ ಇತ್ತಂದ್ರೆ ಅದರ ಡಿಫರೆನ್ಷಿಯೇಷನ್ 0 ಆಗ್ತದೆ ಕಾನ್ಸ್ಟಂಟ್ ವಿತ್ ವೇರಿಯೇಬಲ್ ಇತ್ತು ಅಂದ್ರೆ ಅವಾಗ ಕಾನ್ಸ್ಟಂಟ್ ಅನ್ನು ಟಚ್ ಮಾಡಬಾರದು ವೇರಿಯೇಬಲ್ ಅಷ್ಟೇ ಡಿಫರೆನ್ಷಿಯೇಷನ್ ಮಾಡಬೇಕು ತಿಳಿತೋ ಇಲ್ಲೋ ನಿಮಗೆ 3x ದ ಡಿಫರೆನ್ಷಿಯೇಷನ್ 3 ಆಗ್ತದೆ ಇದು ಡಿಫರೆನ್ಷಿಯೇಷನ್ ಮಾಡಿದ್ನಿ ಅಂದ್ರೆ ನಾನು ಇಲ್ಲಿ 3 is a constant ಇದನ್ನ ಟಚ್ ಮಾಡಂಗಿಲ್ಲ ಸುಮ್ ಇಡಬೇಕು x ದ ಡಿಫರೆನ್ಷಿಯೇಷನ್ ಎಷ್ಟು 1 ಸೊ 3 into 1 3 ಆಗ ಬಟ್ ಬರೇ 3 ಇತ್ತಂದ್ರೆ ಇದು ವೇರಿಯೇಬಲ್ ಜೊತೆ ಇಲ್ಲ ಈಗ ಕಾನ್ಸ್ಟಂಟ್ ಅದ ಬರೇ ಕಾನ್ಸ್ಟಂಟ್ ಇತ್ತಂದ್ರೆ ಡೈರೆಕ್ಟ್ 0 ಬರೇ ಕಾನ್ಸ್ಟಂಟ್ ಇತ್ತಂದ್ರೆ ಕಾನ್ಸ್ಟಂಟ್ ಮಲ್ಟಿಪ್ಲೈಡ್ ಬೈ ವೇರಿಯೇಬಲ್ ಇತ್ತು ಯಾವುದೋ ಒಂದು x t ನು u ಇತ್ತ ತಿಳ್ಕೊಳ್ಳಿ x ಸ್ಕ್ವೇರ್ ಅಂತ ತಿಳ್ಕೊಳ್ಳಿ ಆ x ಸ್ಕ್ವೇರ್ t u ನ ಅದನ್ನ ಡಿಫರೆನ್ಷಿಯೇಟ್ ಮಾಡಬೇಕು ಕಾನ್ಸ್ಟಂಟ್ ಹಂಗ ಸುಮ್ ಇಡಬೇಕು ಫೈನ್ yes cos of x plus b into a plus 0 so a plus 0 ಅಂದ್ರೆ a ಆತು a into cos of ax plus b so fourth one ನೋಡ್ರಿ y is equal to sec of tan root x again ನೋಡ್ರಿ ಫಂಕ್ಷನ್ ಅದ ಫಸ್ಟ್ ಇದಕ್ಕೆ ಫಾರ್ಮುಲಾ ನಮಗೆ sec x ತಿಳ್ಕೋಬೇಕು ಸೊ sec x ಏನಾದ ನೋಡ್ರಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಸೊ dy by dx ಆತು ನೋಡಿ ಲಕ್ಷ ಕೊಡ್ರಿ sec x ಏನದ ಫಾರ್ಮುಲಾ ವಾಟ್ ಇಸ್ ದ ಡೆರಿವೇಟಿವ್ ಆಫ್ sec x ಇದಷ್ಟು x ಆತ ನಮಗೆ tan root x ವಾಟ್ ಇಸ್ ದ ಡೆರಿವೇಟಿವ್ ಆಫ್ sec x sec x into tan x ಸೊ sec x into tan x ಅಂದ್ರೆ ನೋಡ್ರಿ sec x ಜಾಗದಾಗ ಏನೈತಿ tan root x into tan x tan x ಜಾಗದಾಗ ಏನೈತಿ tan root x ಬಟ್ ಯಾವುದನ್ನ x ಅನ್ಕೊಂಡದ್ದು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು ಡೆರಿವೇಟಿವ್ ಆಫ್ tan root x ಇದು ನೋಡ್ರಿ ತ್ರಿಬಲ್ ಸಲ ಡಿಫರೆನ್ಷಿಯೇಷನ್ ಆಗ್ತದೆ ಇದೆ ಅಲ್ಲ ಡಿಫರೆನ್ಷಿಯೇಷನ್ ಒಂದೇ ಸಲ ಆಗ್ತದೆ ಬಟ್ ಸ್ಟೆಪ್ಸ್ ತ್ರಿಬಲ್ ಆಗ್ತಾವ tan into tan root x ಇಲ್ಲಿ ನೋಡ್ರಿ ಇಲ್ಲಿ ಡೈರೆಕ್ಟ್ ಡಿಫರೆನ್ಷಿಯೇಷನ್ ಆಗೋದಿಲ್ಲ ಇದು ಡೆರಿವೇಟಿವ್ ಆಫ್ tan root x ಮಾಡಬೇಕು ಬಟ್ tan root x ಫಾರ್ಮುಲಾ tan x ಗೆ ಅದ ಸೊ ಮತ್ತೆ ಇದನ್ನಷ್ಟು ಏನು ಅನ್ಕೋಬೇಕು ನಾನು x ಅನ್ಕೋಬೇಕು ಸೊ tan x ಏನದ ಫಾರ್ಮುಲಾ ನಮ್ದು ಡೆರಿವೇಟಿವ್ ಆಫ್ tan x is sec square x ಬಟ್ x ಜಾಗದಾಗ ಏನದ root x ಅದ ಇದನ್ನ ಈ ಸಲ x ಅನ್ಕೋಬೇಕು ನಾನು ಯಾಕಂದ್ರೆ tan x ಗೆ ಬರ್ತು ಫಾರ್ಮುಲಾ tan root x ಗೆ ಇಲ್ಲ ಸೊ ಅವಾಗ ಮತ್ತೆ ಡೆರಿವೇಟಿವ್ ಆಫ್ ಯಾವುದನ್ನ x ಅನ್ಕೋನಿ root x ಅನ್ನ x ಅನ್ಕೋನಿ ಸೊ ಅದನ್ನ ವಾಪಸ್ ಡೆರಿವೇಟಿವ್ ಮಾಡಬೇಕು ಈಗ root x ಫಾರ್ಮುಲಾ ಅದ ಸೊ ಲಾಸ್ಟ್ ಗೆ ಅದನ್ನ 1/2 root x ಆಡ್ ಮಾಡಬೇಕು sec of tan root x into tan of tan root x into sec square root x into derivative of root x is 1/2 root x so ಇಷ್ಟು ಮಾಡಿದ್ರೆ ನಿಮಗೆ ಡಿಫರೆನ್ಷಿಯೇಷನ್ 4 ಪ್ರಾಬ್ಲಮ್ಸ್ ಮುಗಿತಾವು ಸೊ ಇವನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ ಸೊ ನಾವು ಇಲ್ಲಿ 5th and 6th ಪ್ರಾಬ್ಲಮ್ ನೋಡ್ತಾ ಇದ್ದೀವಿ ಡಿಫರೆನ್ಷಿಯೇಷನ್ ನ y is equal to sin x plus p divided by cos of x plus t ಅಲ್ಲಿ y equal to cos cube sin square x raised to 5
ಸೊ ಇದು u by v ಲಿ ಅದ u into v ಲಿ ಅದ ಬಟ್ ಅದರೊಳಗೆ ಕಾಂಪೋಸಿಟ್ ಫಂಕ್ಷನ್ ಅದ ನಾರ್ಮಲ್ ಫಂಕ್ಷನ್ಸ್ ಅದ ಸೊ ಅವಾಗ ನೀವು ಏನು ಮಾಡಬೇಕು ನೋಡಿ ಇನ್ನು y ಕೊಟ್ಟಿರ್ತಾರ ಸಮ್ ಕಡೆ f of x ಕೊಟ್ಟಿರ್ತಾರ ಹೆಂಗ್ ಕೊಟ್ರು ನೋ ಪ್ರಾಬ್ಲಮ್ f of x ತಗೊಂಡ್ರೆ f dash of x ಅಂತ ಬರ್ಕೋರಿ y ಅಂತ ತಗೊಂಡ್ರೆ y dash ಅಂತ ಬರ್ಕೋರಿ ಅಥವಾ dy by dx ಅಂತ ಬರ್ಕೋರಿ ಸೊ ಇದನ್ನ ಏನು ಮಾಡಬೇಕ್ರಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ ಸೊ ಮಾಡಿದೀವಿ ಅಂತ ತಿಳ್ಕೊರಿ ಅವಾಗ ಏನಾಗ್ತದೆ ನೋಡ್ರಿ ಇದು dy by dx ಆಗ್ತದೆ ಸೊ ಅಕ್ಷರ ಸ್ವಲ್ಪ ದೊಡ್ಡ ಬೇಕಂದ್ರೆ ಈ ಪ್ರಾಬ್ಲಮ್ ಆಮೇಲೆ ಬಿಡಿಸ್ತಾನೆ ಇದನ್ನ ಫಸ್ಟ್ ಬಿಡಿಸೋಣ ನೋಡಿ ಇದು u by v ಮೇಲಿಂದು u ಬಾ ಕೆಳಗಿಂದು v ನಿಮ್ಮ ಫಾರ್ಮುಲಾ ಗೊತ್ತಿರಬೇಕು ವಾಟ್ ಇಸ್ ಡೆರಿವೇಟಿವ್ ಆಫ್ u by v u into dv by dx minus v into du by dx minus u into dv by dx divided by v square ಇದು ಫುಲ್ ಪರ್ಫೆಕ್ಟ್ ಇರಬೇಕ್ರಿ ಇದನ್ನ ಇದ್ರ ಪ್ರಕಾರ ತುಂಬೋತ ಹೋಗಬೇಕು v ಅಂದ್ರೆ ಏನದ ನೋಡ್ರಿ cos of cx plus d du by dx differentiation of u ಅಂದ್ರೆ ಎಷ್ಟದ sin of ax plus b ಓಕೆ ನೆಕ್ಸ್ಟ್ ಮೈನಸ್ u ಅಂದ್ರೆ ಎಷ್ಟದ ಅಗೇನ್ sin of ax plus b into derivative of v ಎಷ್ಟದ ನೋಡ್ರಿ ಇಲ್ಲಿ cos of cx plus d ಸೊ ತೆಳಗೆ ಏನದ ನೋಡ್ರಿ ಡಿವೈಡೆಡ್ ಬೈ v ಸ್ಕ್ವೇರ್ ಅಂದ್ರೆ cos of cx plus d whole square ಅಥವಾ cos square cx plus d ಇಲ್ಲಿ ಮಟ್ಟ ಗೊತ್ತಾತಲ್ಲ ಸೊ ಈಗ ನೆಕ್ಸ್ಟ್ ನೋಡ್ರಿ ಈ ಸ್ಟೆಪ್ ತಗೋರಿ ಈಗ ಇದನ್ನ ಹಂಗ ತಗೋರಿ ಡೈರೆಕ್ಟ್ cos of ಇದು ನಾಮೇ ತಗೋದು ಪ್ರಾಬ್ಲಮ್ cos of cx plus d ಇಲ್ಲಿ ಏನು ಮಾಡೋದಿಲ್ಲ ಡಿಫರೆನ್ಷಿಯೇಷನ್ ಸೊ ಹಂಗ ಇಡಬೇಕಲ್ಲ d by dx ಅಂದ್ರೆ ಡಿಫರೆನ್ಷಿಯೇಷನ್ ಅವಾಗ ಡಿಫರೆನ್ಷಿಯೇಷನ್ ಮಾಡಬೇಕು ಇದ್ರ ಡಿಫರೆನ್ಷಿಯೇಷನ್ ಮಾಡಬೇಕು ಇದ್ರ ಡಿಫರೆನ್ಷಿಯೇಷನ್ ನೋಡ್ರಿ sin of x plus b x plus b ಇಲ್ಲ ನಮಗ ಸೊ ಇದನ್ನ ಅಷ್ಟನ್ನು x ಅನ್ಕೋಬೇಕು sin of x ಎಷ್ಟಾಗ್ತತಿ cos x ಆಗ್ತತಿ cos x ಅಂದ್ರೆ x ಜಾಗದಾಗ ಎಷ್ಟಿದೆ ಇಲ್ಲಿ ax plus b ಬಟ್ ಯಾವುದನ್ನ x ಅನ್ಕೊಂಡನ ಇದನ್ನ x ಅನ್ಕೊಂಡನ ಟೋಟಲ್ ಟರ್ಮ್ ಅನ್ನು ಯಾವುದನ್ನ x ಅನ್ಕೊಂಡನ ವಾಪಸ್ ಡಿಫರೆನ್ಷಿಯೇಟ್ ಮಾಡಿ ಡೈರೆಕ್ಟ್ ಮಾಡಿ ಇಲ್ಲಿ ಡೆರಿವೇಟಿವ್ ಆಫ್ ax plus b ಎಷ್ಟಾಗ್ತತಿ a ಆಗ್ತದೆ ನೋಡಿ ax ಎಷ್ಟ a 3x ಇದ್ರೆ 3 4x ಇದ್ರೆ 4 5x ಇದ್ರೆ 5 b ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ 0 ಸೊ ಅವಾಗ ಎಷ್ಟು ಆಗಿಬಿಡ್ತದೆ a plus 0 ಆಗ್ತದೆ ಹೌದಾ ನೆಕ್ಸ್ಟ್ ಮೈನಸ್ sin of ax plus b sin of ax plus b ಹಂಗದ ಇಸಲ ಡಿಫರೆನ್ಷಿಯೇಷನ್ ಇಲ್ಲ ಅಲ್ಲಿ ಅದನ್ನ ಡಿಫರೆನ್ಷಿಯೇಷನ್ ಮಾಡಿ ಇಡಬೇಡ್ರಿ ಮತ್ತೆ d by dx ಅನ್ನೋದು ಬಂದಿತ್ತಂದ್ರೆ ಅಷ್ಟೇ ಡಿಫರೆನ್ಷಿಯೇಷನ್ ಮಾಡ್ರಿ ಅಂದಂಗ ನಾರ್ಮಲ್ ಹಂಗ ಇಲ್ಲಿ ಡಿಫರೆನ್ಷಿಯೇಷನ್ ಮಾಡ್ರಿ d by dx of cos of cx plus d ಇದನ್ನ ಅಷ್ಟನ್ನು x ಅನ್ಕೋತೀನಿ cx plus d ಅನ್ನ cos x ಏನು minus sin x into minus sin x x ಜಾಗದಾಗ ಎಷ್ಟೈತಿ cx plus d ಸೊ ಮತ್ತೆ cx plus d ಡಿಫರೆನ್ಷಿಯೇಷನ್ ಮಾಡಿದ್ರೆ ಇದರ c ಇದರ 0 ಸೊ into c plus 0 divided by cos square cx plus d ಇರ್ತದೆ ಸೊ ಇಷ್ಟಾದ್ರೂ ಮುಗೀತು ನೋಡ್ರಿ ಇಷ್ಟ ಇದು ನಡೀತದ ಅಥವಾ ನೀವು ಲಾಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ ಮಾಡ್ತಿದ್ರೆ ಆಡ್ ಮಾಡಬಹುದು cos of cx plus d a ಫಸ್ಟ್ ಇತ್ತು ಬರಿ a cos cx plus d into cos of ax plus b ಇಲ್ಲಿ ನೋಡಿ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ ಮೈನಸ್ ಇಂಟು ಅದ ಇಂಟು ಅಂತಂದ್ರೆ ಏನಾಗ್ತಿದು ಪ್ಲಸ್ ಆಗ್ತದೆ ಸೊ ಪ್ಲಸ್ sin of ax plus b ಸಾರಿ c ಒಂದು ತೋರಿ ಸ್ಟಾರ್ಟಿಂಗ್ c sin ax plus b into sin of cx plus d divided by cos square cx plus d ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ತದ ಓಕೆ ಸಮಾನಲ್ಲ dy by dx ಇಲ್ಲಿ ನೋಡ್ರಿ this is cos cube x ಇದು u ಇದು v cos cube ಅಷ್ಟೇ ಬರ್ತದೆ x ಬರೀಬೇಕಲ್ಲ ನೋಡ್ರಿ ಇದು u ಇದು v ಫಸ್ಟ್ ಫಂಕ್ಷನ್ ಅಂಡ್ ಸೆಕೆಂಡ್ ಫಂಕ್ಷನ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಹೆಂಗಿರ್ತದ ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್ ಇರಬೇಕು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಮಾಡಬೇಕು ಪ್ಲಸ್ ಸೈಡ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಇಸ್ ಇರಬೇಕು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮಾಡಬೇಕು ಅಂದ್ರೆ ಏನಾಗುತ್ತೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್ ಅಂದ್ರೆ cos cube x as it is derivative of second function d by dx of sin square x raised to 5 ಮುಂದೆ ಪ್ಲಸ್ ಸೆಕೆಂಡ್ ಫಂಕ್ಷನ್ as it is sin square x raised to 5 derivative of first function d by dx of cos cube x right ಈಗ ನೋಡ್ರಿ cos cube x as it is ಇರಲಿ derivative of sin square x raised to 5 ನೋಡ್ರಿ ಇದು ಬಹಳ ಟಫ್ ಅನ್ಸ್ತದ ಸಮಾನನೆ ಮಾಡಬೇಕು ಈ 2 ಅನ್ನು ಮೊದಲ ಇದಕ್ಕೆ ಬ್ರಾಕೆಟ್ ಹಾಕೊಂಡು ಮ್ಯಾಲ್ ಕಳಿಸ್ಕೋಬೇಕು ಸೊ ಇದಷ್ಟು ಏನು ಅನ್ಕೋಬೇಕು ನಾನು ಈಗ x ಅನ್ಕೋಬೇಕು x to the power n ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ಸೊ x to the power n ಫಾರ್ಮುಲಾ ಅಂದ್ರೆ ಏನಾಗ್ತದೆ ನೋಡ್ರಿ ಇಲ್ಲದ ಇದು x ಸಾರಿ ಇದು x to the power n ಅಂದ್ರೆ n into x raised to n minus 1 2 into sin x raised to 5 whole to the power 2 minus 1 ಅಂದ್ರೆ 1 ಸೊ 1 ಇಟ್ಬಿಡ್ರಿಂದ ಸೊ ನೋಡ್ರಿ ಯಾವುದನ್ನ x ಅನ್ಕೊಂಡಿರಿ ಇದನ್ನ x ಅನ್ಕೊಂಡ್ರಿ ಸೊ ಅದನ್ನ ವಾಪಸ್ ಡಿಫರೆನ್ಶಿಯೇಟ್ ಮಾಡ್ತೀನಿ ಡೆರಿವೇಟಿವ್ ಆಫ್
sin of x raised to 5. ಈಗ ನೋಡಿ ಈಚೆ ಕಡೆ sin square x raised to 5 ಹಂಗೆ ಇಡ್ರಿ ಅದನ್ನ, ಅದಕ್ಕೆ ಡಿಫರೆನ್ಷಿಯೇಷನ್ ಇಲ್ಲ. ಇಲ್ಲಿ ನೋಡಿ ಡೆರಿವೇಟಿವ್ ಆಫ್ cos cube x, ಈ cos ಮೇಲೆ ಇದ್ದದನ್ನ ಪೂರ್ತಿಯಾಗಿ ಹೊರಗೊಯ್ಯಬಹುದು. ಇವಾಗ sin cos tan ಮೇಲೆ ಏನಿತ್ತಲ್ಲ ಫಂಕ್ಷನ್ ಪೂರ್ತಿಯಾಗಿ ಹೊರಗೊಯ್ಯಬಹುದು. ಸೊ ಅವಾಗ ಏನಾಗ್ತದೆ ನೋಡ್ರಿ, ಇದು cos x to the power 3 ಅಂದ್ರೆ x to the power n. ಸೊ ಇದರ ಡಿಫರೆನ್ಷಿಯೇಷನ್ 3 into cos x to the power 3 minus 1. ನೋಡ್ರಿ ಇದು n ಇದೆ 3 ಅಂದ್ರೆ, ಸೊ n into ಇದು x raised to n minus 1, n into x raised to n minus 1, 3 minus 1. ಬಟ್ ಯಾವುದನ್ನ x ಅನ್ಕೊಂಡನು, cos x ಅನ್ನು x ಅನ್ಕೊಂಡನು. ಸೊ ಅದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು, ಡೆರಿವೇಟಿವ್ ಆಫ್ cos x, ರೈಟ್. ಓಕೆ, ಈಗ ನೋಡ್ರಿ cos cube x ಹಂಗೆ ಇರಲಿ ಆಸ್ ಇಟ್ ಈಸ್, 2 times sin x raised to 5. ನೋಡಿ ಡೆರಿವೇಟಿವ್ ಆಫ್ sin x raised to 5 ಅಗೇನ್ ಮತ್ತೆ ಡಿಫರೆನ್ಷಿಯೇಷನ್ ಇಲ್ಲ, ಕಾಂಪೋಸಿಟ್ ಅದ. sin x raised to 5 ಫಾರ್ಮುಲಾ ಇಲ್ಲ, sin x ಸಿಗದ. ಸೊ x raised to 5 ಅನ್ನ ಮತ್ತೆ x ಅನ್ಕೋಬೇಕು, ಹೌದಾ. ಸೊ sin x raised to 5 ಅಂದ್ರೆ sin x ಏನದ cos x ಅಂದ್ರೆ cos x raised to 5 ಆಯ್ತು. ಸೊ ಯಾವುದನ್ನ x ಅನ್ಕೊಂಡು x raised to 5 ನ ಅದರದ್ದು ವಾಪಸ್ ಡಿಫರೆನ್ಷಿಯೇಷನ್. ಸೊ ಡಿಫರೆನ್ಷಿಯೇಷನ್ ಆಫ್ ದಟ್ ಇಸ್ 5x raised to 4 ಅಂತ ಪ್ಲಸ್ ಇಲ್ಲಿ ಮುಗಿಯುತ್ತೆ. ಡಿಫರೆನ್ಷಿಯೇಷನ್ ಆಫ್ x raised to 5 is 5 x raised to 5 ನಮಗೆ x raised to n ಫಾರ್ಮುಲಾ ಬರುತ್ತೆ. ಸ್ಟ್ಯಾಂಡರ್ಡ್ ಇಟ್ ಇಸ್, ಸ್ಟ್ಯಾಂಡರ್ಡ್ ಯಾವಾಗ ಬರ್ತಾವಲ್ಲ ಮೊದಲೇಕೆ 14 ಫಾರ್ಮುಲಾ ಸ್ಟ್ಯಾಂಡರ್ಡ್ ಇದಿಲ್ಲ. ಸ್ಟ್ಯಾಂಡರ್ಡ್ ಬಂದ್ಮೇಲೆ ವಾಪಸ್ ಡಿಫರೆನ್ಷಿಯೇಷನ್ ಮಾಡಂಗಿಲ್ಲ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಬರುತ್ತಿತ್ತ ಮೊದಲು ನಾವು ಅನ್ಕೋತೀವಿ ಇದು x ಅಂತ ಹೇಳಿ. ಸೊ ಅವಾಗ ಅದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡ್ಕೊತ ಹೋಗಬೇಕಾಗ್ತದೆ. ಇಲ್ಲಿ ನೋಡಿ sin ಸ್ಕ್ವೇರ್ x raised to 5 3 cos x to the power 2 ಆಗ್ತದೆ, ಅಂದ್ರೆ 3 cos ಸ್ಕ್ವೇರ್ x ಅನ್ಕೋಬಹುದು. ಸೊ ನೋಡಿ ಯಾವಾಗಲೂ ಕೂಡ ಟ್ರಿಗ್ನೋಮೆಟ್ರಿ ಫಂಕ್ಷನ್ ನೆನಪಿಟ್ಕೋರಿ, ಹಿಂಗಂದ್ರು 1 cos ಸ್ಕ್ವೇರ್ x ಅಂದ್ರು 1. ಇಲ್ಲಿ ಪವರ್ ಏನಿರ್ತದೆ ಇದು ಫಂಕ್ಷನ್ ಇರುತ್ತದೆ, x ಗೆ ಇರೋದಿಲ್ಲ, ಆಂಗಲ್ ಗೆ ಇರೋದಿಲ್ಲ. ಮತ್ತೆ ಇದು ಸೇಮ್ ಅಲ್ಲ, ಈ cos x ಸ್ಕ್ವೇರ್ ಇದಲ್ಲ, ಇವೆರಡು ಬೇರೆ ಇದ ಬೇರೆ. ಆಂಗಲ್ ಸ್ಕ್ವೇರ್ ಬೇರೆ ಆದ್ರೆ ಫಂಕ್ಷನ್ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಅಂತ ಹೇಳಬಹುದು. ಎಸ್, ನೆಕ್ಸ್ಟ್ ಡೆರಿವೇಟಿವ್ ಆಫ್ cos x ಏನಾಗ್ತದೆ ಇಂಟು ಮೈನಸ್ sin x. ಸೊ ಇಷ್ಟಾದ್ರೆ ಹೇಗೆ ಹೇಳಬಹುದು. ಸೊ ಇಷ್ಟ ಇಟ್ಟು ನಡೀತದ, ಅಥವಾ ನೀವು ಮಲ್ಟಿಪ್ಲೈ ಮಾಡಿ 5 2 ತಗೋರಿ 10 ಮಾಡ್ಕೋರಿ, 10x to the power 4 into sin x raised to 5 into cos cube x plus, sorry plus ಇಲ್ಲ, plus into minus minus ಆಗತಿ. ಸೊ 3 ಹೊರಗೆ ತಗೋತನು, 3 into sin x sin square x raised to 5 into cos square x. ಇಷ್ಟ ಆತಂದ್ರೆ ಈ ಪ್ರಾಬ್ಲಮ್ ಮುಗೀತು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕೇಳಿದಾರೆ ಈ ಪ್ರಶ್ನೆಯನ್ನ. 6th ಪ್ರಾಬ್ಲಮ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಳ್ಳಿ. So hello my dear students. So f of x is equal to 2 root of cot x square, f of x is equal to cos of root x. So ಪ್ರಶ್ನೆ ಸಂಖ್ಯೆ 7 ಮತ್ತು 8 exercise 5.2 ನೋಡ್ತಾ ಇದ್ದೀವಿ. It is differentiation of a composite function or chain rule by using the chain rule. So ನೋಡಿ f of x ಕೊಟ್ಟಿದ್ದಾರೆ, ಅಥವಾ ಈ y ಅಂತ ಅನ್ಕೋಬಹುದಿಲ್ಲ, f of x ಅನ್ಕೋರಿ, ಏನಾದರೂ ಅನ್ಕೊಂಡಿದ್ದಾರೆ. y ಅಂದ್ರೆ dy by dx ಮಾಡ್ಕೋರಿ, f of x ಅಂದ್ರೆ f dash of x ಮಾಡ್ಕೋರಿ. So ನೀವು ಏನು ಮಾಡ್ತೀರಿ, differentiate with respect to x on both sides. ಹೌದಾ. f of x ಇದು ಏನಾಗ್ತದೆ ಅವಾಗ f dash of x ಆತು ಅಥವಾ dy by dx ಆತು, ಎರಡಾದ್ರೂ ಇವೆ. ಇಲ್ಲಿ ನೋಡಿ ಇದು ಡಿಫರೆನ್ಷಿಯೇಷನ್. 2 ಏನಿದು ಕಾನ್ಸ್ಟಂಟ್ ಹೊರಗೆ ಇರಬೇಕು. 2 ರೂಟ್ ಆಫ್ cot x ಸ್ಕ್ವೇರ್ ಅದ, ಇಲ್ಲಿ ನೋಡ್ರಿ ಇದು ರೂಟ್ x ಫಾರ್ಮುಲಾ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ಈಗ ನೋಡ್ರಿ ಇನ್ನೊಂದು ಸ್ಟೆಪ್ ಮಾಡ್ಕೊತಾನು, dy by dx ಆಫ್ ರೂಟ್ ಆಫ್ cot x ಸ್ಕ್ವೇರ್ ಮಾಡಬೇಕು ಅಂದ್ರೆ ನಿಮ್ಗೆ ತಿಳಿತದೆ. ಇದು 2 ಹಂಗೆ ಇರಲಿ. ನೋಡ್ರಿ ರೂಟ್ ಆಫ್ cot x ಸ್ಕ್ವೇರ್ ಅಂದ್ರೆ ನೋಡ್ರಿ ಇದಿಷ್ಟಕ್ಕೂ ನಮ್ಮ ರೂಟ್ ಒಳಗೆ ಏನದ ಫಾರ್ಮುಲಾ ರೂಟ್ x ಗೆ ಅದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ರೂಟ್ x ಫಾರ್ಮುಲಾ ಏನು 1/2 ರೂಟ್ x. ಸೊ ಅದನ್ನ ಮಾಡ್ಕೋಬೇಕು. ಸೊ ಇದರ ಡಿಫರೆನ್ಷಿಯೇಷನ್ ಏನದು 1/2 ರೂಟ್ x. ಸೊ x ಜಾಗದಾಗ ಏನದ ಇಲ್ಲಿ cot of x ಸ್ಕ್ವೇರ್ ಅದ, ಹೌದಾ. 2 into 1/2 root cot of x square. ಸೊ ಯಾವುದನ್ನ x ಅನ್ಕೊಂಡನ cot x square ಅನ್ನು x ಅನ್ಕೊಂಡಿ. ಸೊ ಅದನ್ನು ವಾಪಸ್ ಡಿಫರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಷನ್ ಆಫ್ cot x square. ನೋಡ್ರಿ ಲಕ್ಷ ಕೊಡ್ರಿ, cot x square ಗೂ ಫಾರ್ಮುಲಾ ಇಲ್ಲ, ಮತ್ತೆ ಇದನ್ನ x ಅನ್ಕೋಬೇಕು. cot x ಗೆ ಅದ ಫಾರ್ಮುಲಾ. ಸೊ ವಾಪಸ್ ಅದನ್ನ x ಅನ್ಕೊಂಡು ಈ 2 ಕ್ಯಾನ್ಸಲ್ ಆಗಲಿ, 1/root of cot x square into derivative of ಇದನ್ನ x ಅನ್ಕೊಂಡು cot of x square ಏನದ ಫಾರ್ಮುಲಾ, cot x ಏನದ, ಸೊ ಮೈನಸ್ cosec square x, ಹೌದಾ. cot x ಇದೆ. ಸೊ ಮೈನಸ್ cosec square x ಅಂದ್ರೆ x ಜಾಗದಾಗ ಏನದ x ಸ್ಕ್ವೇರ್ ಅದ. ಸೊ ಯಾವುದನ್ನ x ಅನ್ಕೊಂಡ ನಾವು ವಾಪಸ್ ಡಿಫರೆನ್ಷಿಯೇಟ್ ಮಾಡಬೇಕು, ಡೆರಿವೇಟಿವ್ ಆಫ್ x ಸ್ಕ್ವೇರ್. ಸೊ ಇವಾಗ ಏನಾದ ನೋಡ್ರಿ, ಇದ ಮೈನಸ್ ಹೊರಗೆ ತಗೋರಿ, ಮೈನಸ್ cosec square into x square divided by root of cot x square. Derivative of x square is 2x. So ಇಷ್ಟ ಆದ್ರೆ ನಿಮ್ ಈ ಪ್ರಾಬ್ಲಮ್ ಮುಗಿಯಿತು, 7th one.
ಅಂಡರ್ಸ್ಟುಡ್ ಫೈನ್. ಸೊ ಇಲ್ಲಿ ನೋಡ್ರಿ ಇದು ಸಣ್ಣದ ಇದೇನು ಆಗ್ತದೆ ದೊಡ್ಡದಿಲ್ಲ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತೀನಿ. f of x is equal to cos of root x. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆನ್ ಬೋತ್ ಸೈಡ್ಸ್ ಅನ್ಬೇಕಾ, ಪ್ರತಿ ಸಲನು ಬರಿಬೇಕು ಇದನ್ನ ಲಕ್ಷದಲ್ಲಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ 2 ಮಾರ್ಕ್ ಅಥವಾ 3 ಮಾರ್ಕ್ ಗೆ ಬರ್ತಕ್ಕಂತ ಪ್ರಾಬ್ಲಮ್ ಇದೆ ಎಕ್ಸರ್ಸೈಸ್ 5.2. ಸೊ ಅವಾಗ ಇದನ್ನ ಪ್ರತಿ ಸಲ ಮೆನ್ಷನ್ ಮಾಡಬೇಕು. ಓನ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಗೆ ಮೆನ್ಷನ್ ಮಾಡಿದ್ರೆ ನಡೀತದೆ. f of x is equal to cos of root x ಅದ. ಸೊ ಡಿಫರೆನ್ಶಿಯೇಟ್ ಮಾಡಿದ್ರೆ f dash of x is equal to ನೋಡಿ d by dx of cos root x. ಸೊ d by dx of cos root x ಏನಾಗ್ತದೆ ನೋಡ್ರಿ, ಇದಕ್ಕೆ ನಮಗೆ cos of root x ಫಾರ್ಮುಲಾ cos of x ಸಿಗಲ್ಲ. ಸೊ cos x ಫಾರ್ಮುಲಾ ಏನು minus sin x. ಸೊ x ಜಾಗದಾಗ ಏನೈತಿ root x. ಸೊ ಯಾವುದನ್ನ x ಅನ್ಕೊಂಡ್ರೆ ನಾವು ವಾಪಸ್ ಡಿಫರೆನ್ಶಿಯೇಟ್ ಮಾಡಬೇಕು ಇಷ್ಟೇ. ಸೊ root x ಡಿಫರೆನ್ಶಿಯೇಷನ್ ಏನು 1 by 2 root x minus sin root x into 1 by 2 root x. So ಇದನ್ನ ಸೀದಾ ಬರೆಯೋಣ, minus sin root x into 1 is minus sin root x divided by 2 root x. ನೋಡಿ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. 1 ಮಾರ್ಕಿಗೆ 2 ಮಾರ್ಕಿಗೆ 15 ಜುಲೈ 17 ಮಾರ್ಚ್ ಎರಡು ಸಲ ಬಿದ್ದದ. ಬಿಫೋರ್ 2019 ನೋಡಿದ ಕ್ವೆಶ್ಚನ್ ಪೇಪರ್ ಅನಲೈಸ್ ಮಾಡಿದಾಗ ಅದಾದ್ಮೇಲೆ ಬಿದ್ದಿರಬಹುದು ಗೊತ್ತಿಲ್ಲ. ಸೊ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಟೈಪ್ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳ್ತಾರೆ. ಈಸಿ ಇರತಕ್ಕಂತ ಪ್ರಶ್ನೆ. ಸೊ 1 ಮಾರ್ಕ್ಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, 1 ಮಾರ್ಕ್ ಅಥವಾ 2 ಮಾರ್ಕ್ಗಳು. ಓಕೆ, ಎಸ್ ಫೈನ್, ನೋಟ್ ಇಟ್ ಡೌನ್. ಸೊ ಲಾಸ್ಟ್ 2 ಪ್ರಾಬ್ಲಮ್ಸ್ ಇದಾವ, ಅವ್ನು ಮುಗಿಸಿದ್ರೆ ಎಕ್ಸರ್ಸೈಸ್ ಕಂಪ್ಲೀಟ್ ಆಗ್ತದೆ. ಸೊ ಈ ವಿಡಿಯೋನ ಲೈಕ್ ಮಾಡಿದಿಲ್ಲ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಾವು ನಿಮಗೆ ಏನಾದ್ರು ತಿಳಿದ್ರೆ ನಮ್ದೊಂದು ಫ್ರೀ ಗ್ರೂಪ್ ಅದ 7353696923. ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು, ಆ ಗ್ರೂಪ್ ಒಳಗೆ ಆ್ಯಡ್ ಮಾಡ್ತದೆ. ಅಲ್ಲಿ PCMB ಫ್ರೀ ಮಟೀರಿಯಲ್ ಸಿಗ್ತದೆ ನಿಮಗೆ, ಹೌದಾ? ಸೊ ಅಂಡ್ ಅದರ ಲಿಂಕ್ ಅನ್ನ ಇದ್ರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತದೆ, ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಹಲೋ ಮೈ ಡಿಯರ್ ಸ್ಟೂಡೆಂಟ್, ಇದು 9ನೇ ಪ್ರಶ್ನೆ ಅದ ನೋಡ್ರಿ. ಸೊ 9th ಮತ್ತು 10th ಕ್ವೆಶ್ಚನ್ ನಿಮಗೆ ಎಕ್ಸಾಮ್ ದಲ್ಲಿ ಕೇಳೋದಿಲ್ಲ, ಅದ್ರ ಕಾನ್ಸೆಪ್ಟ್ ವೈಸ್ ನೆನಪಿಟ್ಕೋಬೇಕು ಅನ್ನೋ ಸಲುವಾಗಿ ಹೇಳ್ತೀನಿ ನೋಡ್ರಿ. ಪ್ರೂವ್ ದಟ್ ದ ಫಂಕ್ಷನ್ given by f of x equal to mod of x minus 1 x belongs to r is not differentiable at x equal to 1. ನೋಡಿ ಡಿಫರೆನ್ಷಿಯೇಷನ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ಲಿಮಿಟ್ ರೂಲ್ ಪ್ರಕಾರ, ಬೇಸಿಕ್ ರೂಲ್ ಪ್ರಕಾರ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಈಕ್ವಲ್ ಇರಬೇಕು. ಸೊ ಅವಾಗ ಅದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಹೆಂಗೆ ತಗೊಳ್ಳೋದು, ಯು ಹ್ಯಾವ್ ಟು ಟೇಕ್ ಇಟ್ ಬೈ ದ ಮೆಥಡ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ PCU ಕಲ್ತಿರಲ್ಲ ಆ ಮೆಥಡ್. ಸೊ ನೋಡಿ f of x is equal to x minus 1 mod ಅದ. ಸೊ mod ಅಂದ್ರೆ mod ತೆಗೆದ್ಮೇಲೆ ಯಾವಾಗಲೂ ಎರಡು ಚಾಯ್ಸ್ ಇರ್ತಾವೆ, ಒಂದು ಪ್ಲಸ್ ಬರ್ಬೋದು ಒಂದು ಮೈನಸ್ ಬರ್ಬೋದು. mod ತೆಗೆದ್ಮೇಲೆ ಪ್ಲಸ್ ಆರ್ ಮೈನಸ್ ಇರ್ತದೆ ಯಾವಾಗ ಕೂಡ. ಸೊ ಇದು x minus 1 ಅಂದ್ರೆ ಏನು, ಒಂದು ವೇಳೆ x 0 ಅಥವಾ 1 ಕ್ಕಿಂತ ಹೆಚ್ಚಿದೆ ತಿಳ್ಕೊಳ್ಳಿ, x 1 ಕ್ಕಿಂತ ಹೆಚ್ಚು 2 ಇತ್ತು ತಿಳ್ಕೊಳ್ಳಿ, 2 minus 1 ಎಷ್ಟಾಗ್ತೈತಿ 1 1 3 minus 1 2 ಅಂದ್ರೆ ಪಾಸಿಟಿವ್ ಬರ್ತದೆ. ಅದು x minus 1 ನ ಯಾವಾಗ ಒಂದು ವೇಳೆ x 1 ಕ್ಕಿಂತ ಹೆಚ್ಚಿದ್ರೆ, ಒಂದು ವೇಳೆ x 1 ಕ್ಕಿಂತ ಕಡಿಮೆ ಇದ್ರೆ ಅದನ್ನ 1 minus x ಮಾಡ್ಕೋಬೇಕು, ಅವಾಗ ನಮಗೆ ಪಾಸಿಟಿವ್ ಬರ್ತದೆ. ಯಾಕಂದ್ರೆ ಇಲ್ಲ ಅಂದ್ರೆ ನೆಗೆಟಿವ್ ಬರ್ತದೆ ಆನ್ಸರ್. ಸೊ ಅದಕ್ಕೆ ಇವೆರಡು ಕಂಡೀಷನ್ x minus 1 ಹಿಂಗೆ ಬರ್ಕೋಬಹುದು. ಸೊ at x equal to 1 ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಏನದ ನಮ್ದು, f of x minus h divided minus f of x divided by minus h. ಸೊ ಇದು LHD ಒಳಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ನೋಡಿ, f of x ಅಂದ್ರೆ x minus 1 ಅದ. ಹಂಗಂದ್ರೆ f of 1 minus h ಇತ್ತಂದ್ರೆ x ಜಾಗದಾಗ 1 minus h ಬರ್ಕೋಬೇಕು, 1 minus h minus 1. ಸಾರಿ 1 minus h ಅಂದ್ರೆ ಇದು 1 ಗಿಂತ ಕಡಿಮೆ ಆಗ್ತದೆ, ಇದು 1 ಗಿಂತ ಕಡಿಮೆ ಆದ್ರೆ ಇದನ್ನ ಬರ್ಕೋಬೇಕು, 1 minus x ಅನ್ನು ಕನ್ಸಿಡರ್ ಮಾಡಬೇಕು. ಸೊ 1 minus x ಅಂದ್ರೆ 1 minus x ಜಾಗದಾಗ ಎಷ್ಟದ 1 minus h. ಸೊ 1 minus 1 minus h minus f of 1, f of 1 ಅಂದ್ರೆ ಇದ. ಸೊ ಅವಾಗ x minus 1 ತಗೋತೀವಿ. ಸೊ 1 minus 1 ಆತು. ಸೊ 1 minus 1 ಅಂದ್ರೆ 0. ಸೊ ಬಿಟ್ಬಿಡ್ರನ್ನ 1 minus 1 plus h. ಸೊ ಇದು h ಆತು, ಕೆಳಗೆ minus h ಐತಿ, h by minus h minus 1 ಬರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ರೈಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಹಿಂಗದ, f of 1 plus h ಅಂದ್ರೆ f of x plus h minus f of x divided by h ಇರ್ತದೆ. ಸೊ ಇಲ್ಲಿ 1 plus h ಅಂದ್ರೆ ಇದು 1 ಕ್ಕಿಂತ ಹೆಚ್ಚಾಗ್ತತಿ. ಆಬ್ವಿಯಸ್ಲಿ h ಅಂದ್ರೆ ಯಾವುದೋ ಒಂದು ನಂಬರ್, ಅದನ್ನ 1 ಪ್ಲಸ್ ಮಾಡಿರೋ ಅಂದ್ರೆ 1 ಕ್ಕಿಂತ ಹೆಚ್ಚಾಗಬೇಕು. ಸೊ 1 ಕ್ಕಿಂತ ಹೆಚ್ಚಾದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, x minus 1. x ಜಾಗದಾಗ 1 plus h ಬರ್ಕೋಬೇಕು, 1 plus h minus 1. 1 1 ಕ್ಯಾನ್ಸಲ್ ಆಗಿ h ಉಳಿತು, ಮೈನಸ್ 0 ಆಯ್ತು. ಸೊ h by h ಅಂದ್ರೆ 1 ಆಯ್ತು. ಇಲ್ಲಿ 1 ಆಯ್ತು, ಇದು minus 1 ಆಯ್ತು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ ಆಗ f is not differentiable at x equal to 1 equal. ಸೊ ಲಾಸ್ಟ್ ಒಂದು ಪ್ರಶ್ನೆ ಇದೆ, 10ನೇ ಪ್ರಶ್ನೆ. Hello my dear students, so last question of the exercise 5.2, prove that the greatest integer function defined by f of x is equal to greatest integer of x ಅಂತ ಓದಬೇಕು ಇದನ್ನ, where x is between 0 and 3 is not differentiable at x equal to 1 and x equal to. prove that ಅಂದಿದ್ದಾರೆ. ಸೊ ನೋಡಿ ಹೆಂಗ್ ಪ್ರೂವ್ ಮಾಡ್ಬೇಕಾ, ಮೊದಲು ಇದನ್ನ ಬರ್ಕೋಬೇಕಾ. ಅಲ್ಲಿ ನಮಗೆ f of x ಮಾಡಿದ್ರಲ್ಲ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಆನ್ಸರ್ ಬರ್ತದೆ. ಮ್ಯಾಥಮೆಟಿಕ್ಸ್ ಒಳಗೆ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಇಸ್ ನಾಟ್ ಕರೆಕ್ಟ್. ಸೊ ಅದು ಬರಲಿಲ್ಲ ಅಂದ್ರೆ, ಅದು ಬಂತಂದ್ರೆ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಸೊ f of x is equal to greatest integer of x. ಇದು ಯಾವಾಗ ಇರ್ತದೆ ನೋಡ್ರಿ, 0 ದಿಂದ 1 ರವರೆಗೆ ಏನೋ ವ್ಯಾಲ್ಯೂ ಬಂದ್ರು 0 ಅಂದಂಗ, 1 ರಿಂದ 2 ನಂಬರ್ಗೆ ಎಷ್ಟು ವ್ಯಾಲ್ಯೂ ಇದ್ರು 1 ಅಂದಂಗ, 2 ದಿಂದ 3 ರವರೆಗೆ ಎಷ್ಟು ವ್ಯಾಲ್ಯೂ ಆದ್ರೂ 2 ಅಂದಂಗ.
ಹೌದಾ? ಅದರ ಸಮೀಪ ಇರತಕ್ಕಂತ ಲೆಫ್ಟ್ ಹ್ಯಾಂಡ್ ಸೈಡ್ ಇರತಕ್ಕಂತದ್ದು ಗ್ರೇಟೆಸ್ಟ್ ಇಂಟಿಜರ್ ಅಂತೀವಿ. ನೀವು ಫಸ್ಟ್ ಎಲ್ಲ ಕಲ್ತಿರ್ತೀರಿ. ಸೊ ಇಲ್ಲಿ ಒಂದು ಪಾಯಿಂಟ್ ಬಂತದ ಅಂತ ತಿಳ್ಕೊಳ್ಳಿ, 2 ಮತ್ತು 3 ನಡುವೆ ಇದ್ರ ಎಕ್ಸಾಕ್ಟ್ ಲೆಫ್ಟ್ ಇರತಕ್ಕಂತ ಇಂಟಿಜರ್ ನಾವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕರಿತೀವಿ. ಓಕೆ ರೈಟ್. ಸೊ ಇವನ್ ಬರ್ಕೋತೀರಿ. ಸೊ at x equal to 1 ಇಲ್ಲಿ ಎರಡು ಅದಾವ್ರಿ ನಂಬರ್ಗಳು ನೋಡಿ, 0 1 1 2 2 3 ಅದಾವ. ಬಟ್ ಶಿಫ್ಟ್ ಆಗಿರೋದು ಇಲ್ಲಿ 1 ಇಲ್ಲಿ ಐತಿ 1. ಸೊ at x equal to 1 ತಗೋಬೇಕು, 2 ಇಲ್ಲಿ ಐತಿ. ಸೊ at x equal to ಎರಡು ಕಡೆ ಚೆಕ್ ಮಾಡ್ಬೇಕು. ಸೊ at x equal to 1 LHD ತಗೋತೀವಿ, ಲಿಮಿಟ್ s tends to 0 f of x minus h minus f of x divided by minus h ಫಾರ್ಮುಲಾ ಪ್ರಕಾರ ಹಾಕ್ತೀವಿ. ನೋಡಿ 1 minus h ಅಂದ್ರೆ 1 ಗಿಂತ ಕಡಿಮೆ ಇದು, 1 ಗಿಂತ ಕಡಿಮೆ ಅಂದ್ರೆ 0 ಆಗ್ತದೆ ಆನ್ಸರ್. ಸೊ 0 ತುಂಬಿಡ್ತೀವಿ, 1 minus h ಅಂದ್ರೆ ಡೈರೆಕ್ಟ್ ಇಲ್ಲಿ 0 minus 1 minus h. ಸೊ minus 1 by minus h. ಬಟ್ h ಅಂದ್ರೆ ಏನು ತುಂಬಿಕೋತಾನೆ ಈ ಸಲ 0 ತುಂಬಿಕೋತಾನೆ. ಅದನ್ನೊಂದು ಬರ್ಕೊಳ್ಳಿ ಇಲ್ಲಿ minus 1 by 0. 0 ತುಂಬಿಕೊಂಡ್ರೆ ಇನ್ಫಿನಿಟಿ ಆಗಿಬಿಡುತ್ತೆ. ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ, ಎನಿಥಿಂಗ್ ಡಿವೈಡೆಡ್ ಬೈ 0 is infinity which is not defined. So f is not differentiable at x equal to 1. Similarly at x equal to 2 the LHD limit s tends to 0 f of 2 minus h divided minus f of 2 divided by minus h. So 2 minus h ಅಂದ್ರೆ 2 ಗಿಂತ ಕಡಿಮೆ ಅಂತು, 2 ಗಿಂತ ಸ್ವಲ್ಪ ಕಡಿಮೆ ಅಂದ್ರೆ ಇಲ್ಲದ ಆನ್ಸರ್ 1. So 1 minus 2 divided by minus h minus 1 ಆಗ್ತದೆ again, but minus h ಅಂದ್ರೆ again 0. So minus 1 by 0 is again infinity, not defined. So f is not differentiable at x equal to 2. So ಇದೇ ಮಾಡಬೇಕು. ಬಟ್ 9th ಕ್ವೆಶ್ಚನ್ 10th ಕ್ವೆಶ್ಚನ್ ಕೇಳೋದು ಕಡಿಮೆ. ಸೊ ಇದ್ರ ಎಕ್ಸರ್ಸೈಸ್ 5.2 ಓದೋ ಕ್ವೆಶ್ಚನ್ಸ್ ಮಾಡ್ಕೊರಿ. ಮುಂದೆ ಇದರಲ್ಲಿ ಇರತಕ್ಕಂತ ಎಕ್ಸಾಂಪಲ್ಸ್ ಗಳನ್ನ ಮಾಡ್ಕೊರಿ. ಎಕ್ಸರ್ಸೈಸ್ 5.2 ಗಿಂತ ಮುಂಚೆ ಇರತಕ್ಕಂತ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡಿಫರೆನ್ಷಿಯೇಷನ್ ಭಾಳ ಬೇಸಿಕ್ ಇದನ್ನಿದು. ಸೊ ಇವುಗಳನ್ನೆಲ್ಲ ಭಾಳ ಈಸಿ ಅದ, ಇಂಪಾರ್ಟೆಂಟ್ ಇದು. ಸೊ ಇದು ಪರ್ಫೆಕ್ಟ್ ಮಾಡ್ಕೊರಿ. ಸೊ ಆಸ್ ಯೂಶುವಲಿ ಹೇಳಿದಂಗ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ. ಈ ವಿಡಿಯೋ ಕೆಳಗೆ ಒಂದು ನಾವು ವಾಟ್ಸ್ಆಪ್ ಲಿಂಕ್ ಹಾಕಿರ್ತಾನ, ಅಲ್ಲಿ ನೀವು ಬೇಕಿದ್ರೆ ಜಾಯಿನ್ ಆಗ್ಬೋದು. ಅಥವಾ ಗೊತ್ತಾಗಲಿ ಲಿಂಕ್ ಜಾಯಿನ್ ಆಗಲಿ ಅಂದ್ರೆ ಈ ನಂಬರಿಗೆ ನಿಮ್ಮ ಹೆಸರದ ಹಾಕಿ ಸರ್ ಪ್ಲೀಸ್ ಆ್ಯಡ್ ಅಂತ ಹೇಳಿ ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿದ್ದೆ ಅಂದ್ರೆ ಆ ನಂಬರ್ನ ಆ್ಯಡ್ ಮಾಡಲಾಗ್ತದೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.